श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां सप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति धनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्यहरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। वाङ् मे मनसि प्रतिष्ठिता मनो मे वाचि प्रतिष्ठिता। आविराविर्म एथि वेदस्य मा आणीस्थश्रुतं मे मा प्रहासीः। येनेनाधीते अहोरात्रन् सन्ददाम्यमृतं वदिष्यामि सत्यं वदिष्यामि। तन्मामवतु तद्वक्तारमवतु अवतु माम् अवतु वक्तारम्। शान्तिः शान्तिः शान्तिः। ಭಗವಂತನನ್ನ ಬಿಟ್ಟು ಯಾರೆಲ್ಲ ಅಂಧತಮಸ್ಸನ್ನು ಸೇರಿದರು, ಅದೇ ರೀತಿಯಾಗಿ ಭಗವಂತನನ್ನೇ ಆಶ್ರಯವನ್ನು ಹೊಂದಬೇಕು ಅಂತ ಹೇಳುವುದಕ್ಕೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳು ಎಲ್ಲವನ್ನೂ ಕೂಡ ಈ ಹಿಂದಿನ ವೇದಮಂತ್ರ ನಮಗೆ ತಿಳಿಸಿಕೊಡುತ್ತದೆ. ಭಗವಂತನನ್ನು ಬಿಟ್ಟು ಅವನನ್ನು ಯಾವುದೇ ರೀತಿಯಾಗಿ ಆಶ್ರಯವನ್ನು ಪಡೆದುಕೊಳ್ಳದೆ ತಮಸ್ಸನ್ನು ಹೊಂದಿರತಕ್ಕಂಥವರು ಹೇಳ್ತಾರೆ, ವಿಹಾಯ ಅಸ್ಯೇನಾತ್ ಪ್ರೋಕ್ತ ವಯಾಂಸೀತಿ ಪಿಶಾಚಕಾ ವರ್ತಿರ ಜ್ಞಾನದೋ ವಂಗ ನರಾಸ್ನೈ ರಮನಂ ತದಾ ಅಂತ ಹೇಳಿಕೊಂಡು ಆ ಭಗವಂತನ ಆಶ್ರಯವನ್ನು ಬಿಟ್ಟು ತಮಸ್ಸನ್ನು ಹೊಂದಿರತಕ್ಕಂಥವರನ್ನು ಹೇಳ್ತಾರೆ. ಆ ಪಿಶಾಚಿಗಳು, ರಾಕ್ಷಸರು ಅವರೆಲ್ಲರೂ ಕೂಡ ಭಗವಂತನ ಆಶ್ರಯವನ್ನು ಬಿಟ್ಟು ತಾವು ತಮಸ್ಸನ್ನು ಹೊಂದಿದರು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಮುಕ್ತಿಯನ್ನು ಹೊಂದಿದವರು ಮುಕ್ತಿಯೋಗ್ಯರು ಯಾರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ದೇವಾಶ್ಚರ್ಷಯೋ ಮರ್ತ್ಯಸತ್ತಮ ಅಂತ ಹೇಳಿಕೊಂಡು ಮೂರು ಬಗೆಯಾಗಿರ್ತಕ್ಕಂಥವರು ದೇವತೆಗಳು, ಋಷಿಗಳು, ಹಾಗೆ ಮನುಷ್ಯೋತ್ತಮರು, ಇವರು ಮುಕ್ತಿಯೋಗ್ಯರು ಎಂಬುದಾಗಿ ಇಲ್ಲಿ ಉತ್ತರವನ್ನು ಹೇಳ್ತಾರೆ. ಅದಾದ ಮೇಲೆ ಒಳ್ಳೆಯ ಕರ್ಮವನ್ನು ಮಾಡಿ ಹೇಗೆ ಅಂತ ಕೇಳಿದರೆ ಆ ಕರ್ಮ ತ್ಯಾಗರೂಪವಾಗಿರತಕ್ಕಂತಹ ಸನ್ಯಾಸ ಮತ್ತು ಕರ್ಮದಿಂದ ಅಂತಃಕರಣ ಶುದ್ಧಿ, ಇದು ಇಂಥವರಿಗೆ ಮಾತ್ರ ಮುಕ್ತಿ ಎಂಬುದು ಸಿಗುವಂತಹದ್ದು. ಇಲ್ಲದಿದ್ದರೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅವನನ್ನು ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಅದಾದ ಮೇಲೆ ದೇವತೆಗಳು ಅವರು ಪವಮಾನ ನಾಮಕನಾಗಿರ್ತಕ್ಕಂತಹ ವಾಯುವಿನ ಒಳಗಿರತಕ್ಕಂತಹ ಪವಮಾನ ಅಂತ ಹೇಳಿಕೊಂಡೆ ಹೆಸರಿರತಕ್ಕಂತಹ ಭಗವಂತ, ಅವನನ್ನು ಆರಾಧನೆ ಮಾಡ್ತಾರೆ. ಪವಮಾನ ಸ್ತತೋ ವಿಷ್ಣುರು ವ್ಯಾಪ್ತ ಅಂತ ಹೇಳಿಕೊಂಡು ಹೇಳ್ತಾರೆ. ಪವಮಾನ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಸಂಸಾರ ಪಾವಯಿತ್ವ ಯತ್ಮಹಾನಂದೇ ವಿನೋತ್ಯಯಂ, ಭಗವಂತನಿಗೆ ಪವಮಾನ ಅಂತ ಹೆಸರು. ಏನು ಅಂತ ಕೇಳಿದ್ರೆ ಸಂಸಾರಾತ್ ಪಾವಯಿತ್ವ ಮಹಾನಂದೇ ವಿನೋತಿ, ನಮ್ಮನ್ನು ಈ ಸಂಸಾರದ ಕೊಳೆಯಿಂದ ನಮ್ಮನ್ನು
ಶುದ್ಧಗೊಳಿಸಿ ಎಲ್ಲಿಗೆ ಕೊಂಡು ಹೋಗ್ತಾನೆ ಅಂತ ಕೇಳಿದರೆ ಮಹಾನಂದೇ ವಿನೋತಿ, ನಮ್ಮನ್ನು ಮಹಾನಂದದ ಕಡೆಗೆ, ಆನಂದದ ಕಡೆಗೆ ನಮ್ಮನ್ನು ಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪವಮಾನ ಅಂತ ಹೆಸರು. ಇನ್ನು ಪವಮಾನ ಅಂತ ಹೇಳಿದರೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಎಲ್ಲ ದಿಕ್ಕುಗಳಲ್ಲಿ ಪವಮಾನ ಸರ್ವವಿಷ್ಣು ವ್ಯಾಪ್ತ ಸರ್ವಾಸ ದಿಕ್ಷುಚ ಅಂತ, ಭಗವಂತ ಸರ್ವ ದಿಕ್ಕುಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದಾಗಿಯೂ ಕೂಡ ಭಗವಂತನಿಗೆ ಪವಮಾನ ಅಂತ ಹೆಸರು. ಹೀಗೆ ಪವಮಾನ ಅಂತ ಭಗವಂತನ ಹೆಸರನ್ನು, ಉತ್ತರವನ್ನು ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಈ ಐತರೇಯ ಉಪನಿಷತ್ತು ಮುಂದೆ ಹೇಳ್ತದೆ ಏನು ಅಂತಂದರೆ, ಆ ಭಗವಂತ ಉಕ್ತಮಿತಿ ವೈ ಪ್ರಜಾ ವದಂತಿ ತದಿದಮೇವೋಕ್ತಂ ಇಯಮೇವ ಪೃಥಿವೀ ಇತೋ ಹೀದಂ ಸರ್ವಮುತ್ತಿಷ್ಠತಿ ಇತಿದಂ ಕಿಂಚ ಯತಸ್ಯಾಗ್ನಿರಕ್ಷಃ ಅನ್ನಂ ಅಶೀತಯಃ ಅನ್ನೇನ ಹೀದಂ ಸರ್ವಮಶ್ನುತೆ. ಭಗವಂತನ ವ್ಯಾಪಾರವನ್ನು, ಅದೇ ರೀತಿಯಾಗಿ ಭಗವಂತನ ಅದ್ಭುತವಾಗಿರತಕ್ಕಂತಹ ಗುಣಗಳ ಚಿಂತನೆಯನ್ನು ಉಪನಿಷತ್ತು ನಮಗೆ ಹೇಳ್ತದೆ. ಭಗವಂತನನ್ನು ಉಕ್ತ ಅಂತ ಕರೀತಾರೆ. ಯಾಕೆ ಉಕ್ತ ಅಂತ ಕರೀತಾರೆ ಅಂತಂದರೆ, ಉಕ್ತಂ ಇತಿ ಪ್ರಜಾವದಂತಿ, ಭಗವಂತನಿಗೆ ಉಕ್ತ ಅಂತ ಕರೀತಾರೆ. ಅದೇನು ಅಂತ ಕೇಳಿದರೆ, ಈ ಉಕ್ತ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಪೃಥ್ವಿಯಲ್ಲಿ ಪೃಥ್ವೀನಾಮಕನಾಗಿರತಕ್ಕಂತಹ ಭಗವದ್ರೂಪವನ್ನು ಉಕ್ತ ಅಂತ ಹೇಳ್ತಾರೆ. ಪೃಥ್ವಿಯಲ್ಲಿ ಪೃಥ್ವೀನಾಮಕನಾಗಿ ಅಲ್ಲಿ ವ್ಯಾಪಿಸಿಕೊಂಡು ಪೃಥ್ವಿಯನ್ನು ಧಾರಣೆ ಮಾಡಿಕೊಂಡು ಇದ್ದಾನಲ್ವ, ಅದಕ್ಕೋಸ್ಕರವಾಗಿ ಅವನನ್ನು ಉಕ್ತ ಅಂತ ಕರೀತಾರೆ. ಇನ್ನು ಮುಂದೆ ಹೇಳ್ತಾರೆ, ಆ ಉಕ್ತ ಅಂತ ಹೇಳಿದ ನಂತರ ಅವನ ಸನ್ನಿಧಾನ ಎಲ್ಲೆಲ್ಲ ಉಂಟು ಅಂತ ಕೇಳಿದರೆ, ಆ ಪೃಥ್ವಿಯಲ್ಲಿ ಯಾವ ಕಾರಣದಿಂದಾಗಿ ಏನು ಮರಗಿಡಾದಿಗಳು, ಬಳ್ಳಿ ಇತ್ಯಾದಿಗಳು ಹುಟ್ಟುವಂತಹದ್ದು ಅಂತ ಕೇಳಿದರೆ, ಯಮೇವ ಪೃಥಿವೀ ಇತೋ ಹೀದಂ ಸರ್ವಮುತ್ತಿಷ್ಠತಿ. ಭಗವಂತನ ಅಂಶ, ಭಗವಂತನ ಸನ್ನಿಧಾನ ಈ ಪೃಥ್ವಿಯಲ್ಲಿ ವಿಶೇಷವಾಗಿ ಇದೆ. ಆದ್ದರಿಂದಾಗಿ ಅದನ್ನು ಪೃಥ್ವಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಉಕ್ತ ಅಂತ ಕರೀತಾರೆ. ಉಕ್ತ ಅಂತ ಕೇಳಿದರೆ ಯಾಕೆ ಅಂತ ಕೇಳಿದರೆ, ಉಕ್ತ ಶಬ್ದಕ್ಕೆ ಅರ್ಥವನ್ನು ಭಾಷ್ಯಕಾರರು ಕೊಡ್ತಾರೆ. ಉತ್ಥಾಪನಾತ್ ಉಕ್ತನಾಮ ಸಯೇವ ಪೃಥ್ವೀ ಸ್ಥಿತ ಅಂತ ಆಚಾರ್ಯರು ಭಾಷ್ಯವನ್ನು ಹೇಳ್ತಾರೆ. ಉತ್ಥಾಪನಾತ್, ಈ ಭೂಮಿಯಲ್ಲಿ ಮರಗಿಡಾದಿಗಳು ಅದನ್ನು ಏಳುವಂತೆ, ಅದು ಬೆಳೆಯುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಉಕ್ತ ಅಂತ ಅವನಿಗೆ ಹೇಳ್ತಾರೆ. ಇನ್ನು ಸಯೇವ ಪೃಥ್ವೀ ಸ್ಥಿತಃ, ಇನ್ನು ಪೃಥ್ವೀ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಪ್ರಥಿತ ಪೃಥ್ವೀ ನಾಮ, ಭಗವಂತನಿಗೆ ಪೃಥ್ವೀ ಅಂತ ಕರೀತಾರಂತೆ. ಯಾಕೆ ಅಂತ ಕೇಳಿದರೆ, ಪೃಥ್ವೀ ಗುಣಪೂರ್ಣನಾಗಿದ್ದುಕೊಂಡು ಪೃಥುವಾಗಿ ಎಲ್ಲದರಲ್ಲೂ ಕೂಡ ತಾನು ವಿಶೇಷವಾಗಿ ವ್ಯಾಪ್ತನಾಗಿ ಇದ್ದಾನೆ. ಆದ್ದರಿಂದಾಗಿ ಅವನಿಗೆ ಪೃಥ್ವೀ ಅಂತ ಕರೀತಾರೆ. ಹೀಗೆ ಐತರೇಯ ಉಪನಿಷತ್ತು ನಮಗೆ ತದಿದಮೇವೋಕ್ತಂ ಇಯಮೇವ ಪೃಥ್ವೀ, ಪೃಥ್ವೀ ಅಂತ ಕರೆಯಿತು. ಭಗವಂತನನ್ನು ಪೃಥ್ವೀ ಶಬ್ದದಿಂದ ಹೇಳಿತು. ಯಾಕೆ ಅಂತ ಕೇಳಿದರೆ, ಪ್ರಸಿದ್ಧ ಪೃಥ್ವೀ ನಾಮ, ಭಗವಂತನನ್ನು ಪೃಥ್ವಿಯಿಂದ ಯಾಕೆ ಕರೀತಾರೆ ಅಂತ ಕೇಳಿದರೆ, ಅವನು ಪೃಥ್ವಿಯಲ್ಲಿ ಪೃಥುವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನು ಪೃಥ್ವಿ ಅಂತ ಕರೀತಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ಈ ಪೃಥ್ವಿಯ ನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಹೇಳ್ತಾರೆ. ಹೀಗೆ ಇನ್ನು ಮುಂದಕ್ಕೆ ಹೇಳ್ತಾರೆ, ತಸ್ಯಾಗ್ನಿರರ್ಕಃ ಅನ್ನಂ ಅಶೀತಯಃ ಅನ್ನೇನ ಹೀದಂ ಸರ್ವಂ ಅಶ್ನುತೆ ಅಂತರಿಕ್ಷಮೇವೋಕ್ತಂ ಅಂತರಿಕ್ಷಂ ವಾ ಅನುಪತಂತಿ ಅಂತರಿಕ್ಷಂ ಅನುಧಾವಯಂತಿ. ಹೀಗೆ ಮುಂದೆ ಅಂತರಿಕ್ಷದ ಬಗ್ಗೆ ವಿವರಣೆಯಿಂದ ಹೇಳುವಾಗ, ಅಂತರಿಕ್ಷ ಅಂತ ಕೇಳಿದರೆ ಯಾಕೆ
ಆ ಪೃಥ್ವೀನಾಮಕನಾಗಿ ಈ ಪೃಥ್ವಿಗೆ ಎಲ್ಲ ಅನ್ನ ಅಗ್ನ್ಯಂತರ್ಗನಾಗಿ, ಅಷ್ಟು ಮಾತ್ರವಲ್ಲದೆ ಎಲ್ಲ ಕಡೆಗಳಲ್ಲೂ ಕೂಡ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪ ಉಂಟು. ಅಷ್ಟು ಮಾತ್ರವಲ್ಲದೆ ಇದು ಅವನಿಗೆ ಭೋಜ್ಯ. ಭಗವಂತ ಯಾವುದನ್ನು ತಿಂತಾನೆ ಅಂತ ಕೇಳಿದ್ರೆ ಭಗವಂತನಿಗೆ ಭೋಜ್ಯವಾಗಿರ್ತಕ್ಕಂತಹದ್ದು ಯಾವುದು ಕೇಳಿದ್ರೆ ಇದೇ ಈ ವಸ್ತುಗಳು. ಅದನ್ನು ಭಗವಂತ ಎಲ್ಲವನ್ನು ನುಂಗ್ತಾನಲ್ವ, ಅದಕ್ಕೋಸ್ಕರವಾಗಿ ಇದನ್ನು ಅನ್ನ ಅಂತ ಕರೀತಾರೆ. ಹೀಗೆ ಎಲ್ಲವನ್ನೂ ಕೂಡ ಸಂಹಾರ ಕಾಲದಲ್ಲಿ ಇಡೀ ಜಗತ್ತನ್ನು ಅನ್ನದ ರೀತಿಯಲ್ಲಿ ತಾನು ನುಂಗ್ತಾನೆ ಎಂಬುದನ್ನು ನಮಗೆ ಐತರೇಯ ಉಪನಿಷತ್ತು ಹೇಳ್ತದೆ. ಇನ್ನು ಮುಂದೆ ಅಂತರಿಕ್ಷ ಅಂತ ಆರೋಪವನ್ನು, ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಏನು ಅಂತರಿಕ್ಷ ಅಂತ ಕೇಳಿದರೆ, ಯಾಕೋಸ್ಕರವಾಗಿ ಅಂತರಿಕ್ಷ ಅಂತ ಕರೀತಾರೆ ಅಂತ ಕೇಳಿದ್ರೆ, ಅಂತರಿಕ್ಷಂ ಅನುಪತಂತಿ, ಅಂತರಿಕ್ಷಂ ಅನುಧಾವಯಂತಿ. ಪೃಥ್ವಿಯಲ್ಲಿರ್ತಕ್ಕಂತಹ ರೂಪವನ್ನು ಉಕ್ತ ಅಂತ ಹೇಳಿದರು. ಇನ್ನು ಮುಂದೆ ಅಂತರಿಕ್ಷದಲ್ಲಿರತಕ್ಕಂತಹ ಭಗವಂತನ ನಾಮವನ್ನು ಕೂಡ ಉಕ್ತ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ, ಈ ಅಂತರಿಕ್ಷದಲ್ಲಿ, ಅಂತರಿಕ್ಷ ಅಂತ ಕೇಳಿದರೆ ಆಕಾಶ, ಆಕಾಶದಲ್ಲಿ ಹಕ್ಕಿಗಳು ಪಕ್ಷಿಗಳು ತಾವು ಯಥೇಚ್ಛವಾಗಿ ಹಾರಾಟವನ್ನು ಮಾಡ್ತವೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಒಂದು ರೂಪದಲ್ಲಿ ಭಗವಂತ ಅಲ್ಲಿರ್ತಾನೆ. ಇನ್ನು ಮುಂದಕ್ಕೆ ಹೇಳ್ತಾರೆ, ಎಲ್ಲರೂ ಕೂಡ ವಾಯುನಾಮಕನಾಗಿ ಗರುಡನಲ್ಲಿ, ಇನ್ನು ಮುಂದೆ ಬೃಹತಿ ಸಹಸ್ರದ ಆ ಮಂತ್ರದಲ್ಲಿಯೂ ಕೂಡ ಈ ಭಗವಂತನ ರೂಪವನ್ನು ಅಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಬೃಹತಿ ಸಹಸ್ರದಲ್ಲಿಯೂ ಕೂಡ ಇರತಕ್ಕಂತಹ ರೂಪ ಅದು ಕೂಡ ವ್ಯಾಪ್ತವಾಗಿರ್ತಕ್ಕಂತಹದ್ದು. ಅದೇ ಭಗವಂತನ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪದ ವಿಶ್ಲೇಷಣೆಯನ್ನು ಕೂಡ ಬೃಹತಿ ಸಹಸ್ರದ ಮಂತ್ರಗಳು ಕೂಡ ಹೇಳ್ತವೆ ಅಂತ ಹೇಳ್ತಾರೆ. ಅದಾದಮೇಲೆ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪ ಎಂಬುದನ್ನು ಹೇಳ್ತಾರೆ. ಇನ್ನು ಮುಂದೆ ಸ್ವರ್ಗಲೋಕದಲ್ಲಿ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ, ಅಸಾವೇವ ದ್ಯೌರುಕ್ತಂ ದ್ಯೌ ದ್ಯು ದ್ಯುನಲ್ಲಿಯೂ ಕೂಡ, ಸ್ವರ್ಗದಲ್ಲಿಯೂ ಕೂಡ ಭಗವಂತ ದ್ಯುನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ಹೇಳ್ತಾರೆ. ಅಲ್ಲಿರತಕ್ಕಂತಹ ಭಗವದ್ ರೂಪವನ್ನು ಕೂಡ ಉಕ್ತ ಅಂತ ಕರೀತಾರೆ. ಯಾಕೆ? ನಮಗೆ ಪುರುಷ ಏವ ಉಕ್ತಂ ಅಯಮೇವ ಮಹಾನ್ ಪ್ರಜಾಪತಿ ಉಕ್ತಂ ಅಶ್ಮಸೀತಿ ವಿದ್ಯಾತ್. ಮುಂದೆ ನಮಗೆ ಮಳೆ ಇತ್ಯಾದಿಗಳು ಪೃಥ್ವಿಗೆ ಬರುವಂತಹದ್ದು, ಬಂದು ಪೃಥ್ವಿಯಲ್ಲಿ ಆ ಎಲ್ಲ ಸಮೃದ್ಧವಾಗಿರ್ತಕ್ಕಂತಹ ಗಿಡ ಮರ ಇತ್ಯಾದಿಗಳು ಬೆಳೆಯುವಂತಹದ್ದು, ಇದೆಲ್ಲವೂ ಕೂಡ ಯಾರಿಂದಾಗಿ ಅಂತ ಕೇಳಿದರೆ ಆ ಭಗವಂತನ ಒಂದು ರೂಪ, ಅದನ್ನು ಉಕ್ತ ಅಂತ ಕರೀತಾರೆ. ಇನ್ನು ಆ ದ್ಯುನಾಮಕನಾಗಿರ್ತಕ್ಕಂತಹ ಆದಿತ್ಯದಲ್ಲಿರ್ತಕ್ಕಂತಹ ಭಗವಂತನ ರೂಪ ದ್ಯು, ಆ ಭಗವಂತನ ರೂಪದಲ್ಲಿ ಅಲ್ಲಿ ಆ ಆದಿತ್ಯದಲ್ಲಿರತಕ್ಕಂತಹ ರೂಪವನ್ನು ಕೂಡ ಉಕ್ತ ಅಂತ ಕರೀತಾರೆ. ಇನ್ನು ಮುಂದೆ ಹೇಳ್ತಾರೆ, ಯಥಾ ಪೃಥಿವೀ ತಸ್ಯ ವಾ ಗರ್ಕಃ ಅನ್ನಂ ಅಶೀತಯ ಅನ್ನೇನ ಇದಂ ಸರ್ವಂ ಅಶ್ನುತೆ. ಎಲ್ಲ ಜಗತ್ತಿಗೆ ಇರತಕ್ಕಂತಹ ಎಲ್ಲ ಅನನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪ ಅದು ವ್ಯಾಪ್ತವಾಗಿದೆ. ಈ ಭಗವಂತ ಹರಿ ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಇದೆಲ್ಲವನ್ನೂ ಕೂಡ ನುಂಗ್ತಾನೆ ಎಂಬುದನ್ನು ಅಧ್ಯಾತ್ಮ ಅಧಿದೈವ ಈ ಮೂರು ಅಧಿದೈವ ಅಧ್ಯಾತ್ಮ ಅಂತ ಹೇಳಿಕೊಂಡು ಮೂರು ರೂಪಗಳನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಈಗ ಪ್ರಕೃತ ಯಾವುದು ಅಂತ ಕೇಳಿದರೆ ಅಧಿದೈವ, ಇದರ ವಿಶ್ಲೇಷಣೆಯನ್ನು ಈ ಐತರೇಯ ಉಪನಿಷತ್ತು ಮಾಡ್ತಾ ಇದೆ. ಇನ್ನು ಅದಾದ ಮೇಲೆ ಅಧ್ಯಾತ್ಮದ ಬಗ್ಗೆ ಹೇಳ್ತಾರೆ. ತಸ್ಯ ಮುಖಮೇವ ಉಕ್ತಂ ಯಥಾ ಮುಂದೆ ಚಕ್ಷುರರ್ಕಃ ಲಲಾಟಮೇವ ಉಕ್ತಂ
ವೃದ್ಧಸ್ಯ ವಿಷ್ಟವಂ ಯದೇತನ್ನಾಸಿಕಾಯಿ. ಮುಂದೆ ಅಧ್ಯಾತ್ಮದ ಉಪಾಸನೆಯನ್ನು ಉಪನಿಷತ್ಕಾರರು ಮಾಡುತ್ತಾರೆ. ಹೇಗೆ ಅಂತ ಕೇಳಿದರೆ, ದೇಹದಲ್ಲಿ ಆ ಪುರುಷ ನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪ ಅದೇನಿದೆ ಅದನ್ನೇ ಉಕ್ತ ಅಂತ ಕರೀತಾರೆ. ಇದು ಏನಾಗಿದೆ ಅಂತ ಕೇಳಿದರೆ, ಮಾತಾಪಿತೃನಲ್ಲಿ ಇದ್ದುಕೊಂಡು ಜಗತ್ತಿಗೆ ಸಂತತಿಯನ್ನು ಕೊಡಲಿಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಹೇಗೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಎಲ್ಲ ಏನು ಮಾತಾಪಿತೃಗಳಲ್ಲಿದ್ದುಕೊಂಡು ಅಲ್ಲಿರತಕ್ಕಂತಹ ರೂಪ ಆ ಪ್ರಜಾ ಸಂಪತ್ತಿಗೆ ಮುಂದೆ ಆ ಸಂಪತ್ತು ಪ್ರಜಾ ಸಂಪತ್ತು ಅಭಿವೃದ್ಧಿಯಾಗುವುದಕ್ಕೋಸ್ಕರವಾಗಿ ಅಲ್ಲಿ ಒಂದು ರೂಪದಲ್ಲಿ ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪ ಅದು ಉಕ್ತ ಅಂತ ಹೇಳ್ತಾರೆ. ಅಲ್ಲಿರ್ತಾನೆ ಅಂತ ಎಂಬುದನ್ನು ಹೇಳ್ತಾರೆ. ಹೀಗೆ ತಾನು ಮುಖ್ಯವಾಗಿ ಪ್ರಜಾ ಸಂಪತ್ತಿಗೆ ಪ್ರಜಾ ಸಂತತಿಗೆ ಕಾರಣ ಅಂತ ಹೇಳಿಕೊಂಡು ಆ ಯಥಾರ್ಥವಾಗಿರತಕ್ಕಂತಹ ಅನುಭವವನ್ನು ಅನುಭವಿಸತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಜಗತ್ತಿಗೆ ಮೂಲ ಕಾರಣನಾಗಿ ಜೀವನು ಬರಲಿಕ್ಕೆ ಮುಖ್ಯನಾಗಿರ್ತಕ್ಕಂತಹ ಕಾರಣ ಎಂಬುದನ್ನು ಐತರೇಯ ಉಪನಿಷತ್ತು ನಮಗೆ ಹೇಳ್ತದೆ. ಅದಾದ ಮೇಲೆ ಈ ಉಕ್ತನಾಮಕನಾಗಿರ್ತಕ್ಕಂತಹ ಭಗವಂತನ ಇನ್ನಷ್ಟು ಅದರ ವಿಶ್ಲೇಷಣೆಯನ್ನು, ಅದರ ರೂಪದ ವ್ಯಾಪ್ತಿಯನ್ನು ಇಲ್ಲಿ ಹೇಳ್ತಾರೆ. ಹೇಗಿದ್ದಾನೆ, ಏನು ಅವನ ವ್ಯವಸ್ಥೆ ಅಂತ ಕೇಳಿದರೆ, ಅವನ ಸ್ವರೂಪ ಏನು ಅಂತಂದರೆ ಅದನ್ನು ಹೇಳ್ತಾರೆ. ಈ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸಮಾನಾಶಿತಯ ಅಧ್ಯಾತ್ಮಂ ಅಧಿದೈವತಂ ಅನ್ನಮೇವ ಅನ್ನೇನ ಹಿಮಾನಿ ಸರ್ವಾಣಿ ಸಮನಂತಿ ಅನ್ನೇನ ಇಮಂ ಜಯತಿ ಅನ್ನೇನ ಅಮಂ ತಸ್ಮಾತ್ ಸಮಾನಂ ಅಶೀತಯ ಅಧ್ಯಾತ್ಮಂ ಅಧಿದೈವತಂ ಅಂತ ಹೇಳಿಕೊಂಡು ಎಲ್ಲ ಆ ವಿಚಾರವನ್ನು ಹೇಳ್ತಾರೆ. ಏನು ಮಾಡ್ತಾನೆ ಭಗವಂತ ಅಂತಂದರೆ, ಭಗವಂತ ಆ ಭಗವಂತನ ಒಂದೊಂದು ಅಂಗಗಳು ಕೂಡ ಅದು ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಂಟು. ಯಾಕೆ ಅಂತ ಕೇಳಿದರೆ, ಪುರುಷ ಸೂಕ್ತ ಹೇಳುವಾಗ ಏನು ಚಕ್ಷೋ ಸೂರ್ಯೋ ಅಜಾಯಿತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯಿತ ಅಂತ ಹೇಳಿಕೊಂಡು ನಾಭ್ಯ ಅಸಿತಂತರಿಕ್ಷಂ ಶೀರ್ಷ್ಣೋ ದ್ಯೋಸಮವರ್ತ ಅಂತ ಹೇಳಿಕೊಂಡು ಆ ಭಗವಂತನ ಅಂಗದಲ್ಲಿ ಆ ಪುರುಷನಾಮಕನಾಗಿರತಕ್ಕಂಥ ಭಗವಂತ ಅವನ ಅಂಗ, ಅದರಿಂದ ಬೇರೆ ಬೇರೆ ದೇವತಾ ಉತ್ಪತ್ತಿಯನ್ನು ಅಲ್ಲಿ ಹೇಳ್ತಾರೆ. ಆ ಪುರುಷ ನಾಮಕನಾಗಿರ್ತಕ್ಕಂತಹ ಭಗವಂತನ ರೂಪದ ವಿಶ್ಲೇಷಣೆಯನ್ನು ಅಲ್ಲಿ ಮಾಡ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಭಗವಂತ ಅವನು ಉಕ್ತ ಅಂತ ಹೇಳಿದರು, ಅಗ್ನಿಯಾದಿಗಳಲ್ಲಿ ತಾನಿದ್ದಾನೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಮುಂದೆ ಉಕ್ತ ಅಂತ ಅನಿಸಿಕೊಳ್ತಾನೆ ಅಂತ ಹೇಳಿದ್ರಪ್ಪ. ಅದಾದಮೇಲೆ ಈ ಅಧಿದೈವದಲ್ಲಿ ಅಧ್ಯಾತ್ಮದಲ್ಲಿ ಆ ಭಗವಂತನ ಬಾಯಿ ಅದೇನು ಮಾಡ್ತದೆ ಅಂತ ಕೇಳಿದ್ರೆ ಅಗ್ನಿಯಾದಿಗಳನ್ನು ಸೃಷ್ಟಿ ಮಾಡ್ತದಂತೆ. ಮತ್ತು ಸ್ವರ್ಣನಾಮಕ ವಾಗೀಂದ್ರಿಯದಲ್ಲಿ ವಾಂಗ್ ನಾಮಕನಾಗಿರ್ತಕ್ಕಂತಹ ರೂಪವನ್ನು ನಾವು ತಿನ್ನತಕ್ಕಂತಹ ಆಹಾರವನ್ನು ಅದನ್ನು ತಿಂದು ಅದರ ಎಲ್ಲ ಪಚನಾದಿ ಕ್ರಿಯೆಗಳನ್ನು ಮಾಡಿ ತನ್ಮೂಲಕವಾಗಿ ಅದರ ಸೂಕ್ಷ್ಮವಾಗಿರತಕ್ಕಂತಹ ಭಾಗ ದೇಹದಲ್ಲಿ ಎಲ್ಲ ಕಡೆಗಳಿಗೂ ಹೋಗುವಂತೆ ಮಾಡತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದೆ ಹೇಳ್ತಾರೆ, ನಾಸಿಕೆಯಲ್ಲಿ ಆ ನರಸಿಂಹ ರೂಪವಾಗಿರತಕ್ಕಂತಹ ಭಗವಂತ ಉಕ್ತ ರೂಪವನ್ನು ಹೇಳ್ತಾರೆ. ಅದು ವಾಯುವನ್ನು ಸೃಷ್ಟಿ ಮಾಡಿದೆ. ವಾಯುವಿನನ್ನು ಸೃಷ್ಟಿ ಮಾಡಿ ತನ್ನ ಇನ್ನೊಂದು ರೂಪವಾಗಿರತಕ್ಕಂತಹ ವಾಹನದ ರೂಪದಲ್ಲಿ ಉಂಟು. ಹೀಗೆ ಆ ಭಗವಂತನ ರೂಪ ಒಂದೊಂದು ಕಡೆಗಳಲ್ಲಿ ಇನ್ನು ಮುಂದೆ ಕಪಿಲನಾಮಕನಾಗಿರತಕ್ಕಂತಹ ಭಗವಂತ ಕಣ್ಣಿನಲ್ಲಿರ್ತಾನಂತೆ. ಕಣ್ಣಿನಲ್ಲಿದ್ದು ಕಣ್ಣಿನ ಸೂಕ್ಷ್ಮವಾಗಿ ಚಕ್ಷುರಿಂದ್ರಿಯದ ಮೂಲಕವಾಗಿ ಜ್ಞಾನ ಬರಲಿಕ್ಕೆ ಕಾರಣ. ಯಾಕೆ? ಚಕ್ಷುರಿಂದ್ರಿಯದ ಮೂಲಕ ವಸ್ತುಗಳ
ದರ್ಶನವಾಗ್ತದೆ. ವಸ್ತುಗಳ ದರ್ಶನವಾದ ಮೇಲೆ ಆ ವಸ್ತುವಿನ ಜ್ಞಾನ ಬರಬೇಕು ಅಂತಾದರೂ ಕೂಡ ಅದಕ್ಕೆ ಏನು ಅನುಗ್ರಹ ಬೇಕು. ಕೆಲವು ಸಂದರ್ಭದಲ್ಲಿ ಕೆಲವೊಂದು ಪದಾರ್ಥಗಳನ್ನು ಸಂಪರ್ಕವಾಗ್ತದೆ, ಅಲ್ಲಿ ಚಕ್ಷುರೇಂದ್ರಿಯದ ಸಂಪರ್ಕವಾಗ್ತದೆ. ಚಕ್ಷುರೇಂದ್ರಿಯದ ಸಂಪರ್ಕವಾದರೂ ಕೂಡ ಚಕ್ಷುರೇಂದ್ರಿಯದ ಮೂಲಕವಾಗಿ ಅವನಿಗೆ ಸಂಪರ್ಕವಾದಾಗ ಅಲ್ಲಿ ಮನಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಆವಾಗ ಅವನಿಗೆ ಜ್ಞಾನ ಬರೋದಿಲ್ಲ. ತಾನು ನೋಡ್ತಾನೆ, ನೋಡಿದ್ರಿಂದಾಗಿ ಆ ಯಥಾರ್ಥವಾಗಿರತಕ್ಕಂತಹ ಜ್ಞಾನ, ಆ ಎದುರುಗಡೆ ಇರತಕ್ಕಂತಹ ಪದಾರ್ಥದ ಜ್ಞಾನ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಭಗವಂತನ ಯಾವುದು ಕಪಿಲನಾಮಕನಾಗಿರ್ತಕ್ಕಂತಹ ಭಗವಂತ ತಾನು ಅಲ್ಲಿರ್ತಾನೆ ಎಂಬುದನ್ನು ಹೇಳ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ತದಿದಂ ಅನ್ನಂ ಅದಾಮಿ ಇಯಮೇವ ಪೃಥಿವೀ ಇದಂ ಸರ್ವಂ ಉತ್ತಿಷ್ಠತಿ. ಈ ಭಗವಂತ ಏನು ಮಾಡ್ತಾನೆ, ಅಧ್ಯಾತ್ಮದಲ್ಲಿರತಕ್ಕಂತಹ ದೇವತೆಗಳಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ತೃಪ್ತ್ಯಾದಿಗಳನ್ನು ನೀಡ್ತಾನೆ. ಅಷ್ಟು ಮಾತ್ರವಲ್ಲದೆ ಮನುಷ್ಯ ಏನೆಲ್ಲ ಅವನಿಗೆ ಕೊಡ್ತಾನೆ ಅದೆಲ್ಲವನ್ನೂ ಕೂಡ ಅರ್ಪಿಸ್ತಾನೆ ಎಂಬುದನ್ನು ಹೇಳ್ತಾರೆ. ಇನ್ನು ಆ ಪ್ರಮಾಣವನ್ನು, ಅದಕ್ಕೆ ಬೇಕಾದಂತಹ ಪ್ರಮಾಣವನ್ನು ಉಕ್ತಾದಿ ಶಬ್ದಗಳು, ಅದೇ ರೀತಿಯಾಗಿ ಅಧ್ಯಾತ್ಮ, ಇನ್ನು ಬೇರೆ ಬೇರೆ ರೂಪದಲ್ಲಿರತಕ್ಕಂತಹ ಭಗವಂತನ ರೂಪವನ್ನು ಇಲ್ಲಿ ಭಾಷ್ಯಕಾರರು ಆಚಾರ್ಯರು ಅದರ ಹೇಳ್ತಾರೆ. ಅಗ್ನಿವಾತಾದಿನೇಶ ಉಕ್ತಾನಾನಿ ಪೃಥಕ್ ಪೃಥಕ್ ವದನಂ ನಾಸಿಕಾ ನೇತ್ರಂ ಇತ್ಯೇತಾನಿ ಪರಾತ್ಮನಃ ಅಂತ ಆ ಭಗವಂತನ ಅಂಗಗಳು ಅದು ಯಾವುದೆಲ್ಲ ಅಂತ ಕೇಳಿದ್ರೆ ಬೇರೆ ಬೇರೆ ಅಂಗಗಳನ್ನು ಅಗ್ನಿ ವಾತ ದಿನೇಶ ಇತ್ಯಾದಿ ದೇವತೆಗಳನ್ನು ಹೇಳ್ತಾರೆ. ಇಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತ ಪೃಥ್ವಿಯಲ್ಲಿ ಗುಣಪೂರ್ಣನಾಗಿ ಪೃಥ್ವೀ ನಾಮಕನಾಗಿರ್ತಕ್ಕಂತಹ ಭಗವಂತ ಜಗತ್ತಿಗೆ ಸಕಲ ವಿಧವಾಗಿರತಕ್ಕಂತಹ ಕಾರಣನಾದ್ರಿಂದಾಗಿ ಅವನನ್ನು ಉಕ್ತ ಅಂತ ಕರೀತಾರೆ. ಅದಾದ ಮೇಲೆ ಮುಂದೆ ಅಂತರಿಕ್ಷದಲ್ಲಿ ಯೋಗಿಗಳಿಗೆ ಏನು ಮಾಡ್ತಾನೆ, ಹೃದಯದ ಒಳಗೆ ಅವರ ದಹರದಲ್ಲಿ ಹೃದಯಾಕಾಶದಲ್ಲಿ ಅವರಿಗೆ ಜ್ಞಾನವನ್ನು ಭರಿಸಿ ಅಲ್ಲಿ ತನ್ನ ದರ್ಶನವನ್ನು ಕೊಡ್ತಾನೆ. ಆದುದರಿಂದಾಗಿ ಅವನಿಗೆ ಏನು ಹೆಸರು ಅಂತ ಕೇಳಿದ್ರೆ ಅಂತರಿಕ್ಷ ಅಂತ ಹೆಸರು ಅವನಿಗೆ. ಅದಾದಮೇಲೆ ಸ್ವರ್ಗದಲ್ಲಿ ಅತ್ಯಂತ ಪ್ರಕಾಶಮಾನ ಸೂರ್ಯ, ಅದಕ್ಕಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಪ್ರಕಾಶಮಾನ ಅವನು ಅಲ್ಲಿರ್ತಾನೆ. ಅದರಿಂದಾಗಿ ಅವನಿಗೆ ಉಕ್ತ ಅಂತ ಹೆಸರು. ಅದಾದಮೇಲೆ ಮುಂದೆ ಹೇಳ್ತಾರೆ, ಈ ಪುರುಷ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲ ತಾನು ಸೃಷ್ಟಿಕರ್ತ, ಸಕಲ ಜೀವರಿಗಳಿಗೂ ತಾನು ಅಧಿಪತಿ ಎಂಬಂತಹ ಜ್ಞಾನವನ್ನು ಕೊಡ್ತಾನೆ. ಮತ್ತು ಎಲ್ಲ ಯಥಾರ್ಥವಾಗಿರತಕ್ಕಂತಹ ಅನುಭವಾದಿಗಳನ್ನು ಅನುಭವಿಸ್ತಾನೆ. ಅದರಿಂದಾಗಿಯೂ ಕೂಡ ಭಗವಂತನಿಗೆ ಉಕ್ತ ಅಂತ ಹೆಸರು. ಇನ್ನು ಆ ಭಗವಂತನ ಬಾಯಿ, ಮೂಗು, ಕಣ್ಣು ಎಲ್ಲವೂ ಕೂಡ ಒಂದು ದೇವತೆಗಳಿಗೆ ಉತ್ಪತ್ತಿ ಸ್ಥಾನ. ಏನು ಅಂತ ಕೇಳಿದ್ರೆ ತ್ವಚಾಶೀತಿ ವಿಭಿನ್ನಸ್ಯ ಶಸ್ತ್ರಾನ್ಯಸ್ಯಾನ್ ಹೇತುತಃ ಅಂತ ಹೇಳಿಕೊಂಡು ಆ ಭಗವಂತನ ಬೇರೆ ಬೇರೆ ಇಂದ್ರಿಯಗಳು ಅದು ಬೇರೆ ಬೇರೆ ದೇವತಾ ವಿಷಯಕವಾಗಿರತಕ್ಕಂತಹ ವಿಚಾರವನ್ನು ಹೇಳ್ತದೆ. ಹೀಗೆ ಆ ಭಗವಂತ ಎಲ್ಲ ದೇವತೆಗಳಿಗೂ ಕೂಡ ತಾನು ಉತ್ಪತ್ತಿಗೆ ಕಾರಣ, ಉತ್ಪತ್ತಿಗೆ ಮೂಲ ಎಂಬುದನ್ನು ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಉಪನಿಷತ್ತು ಒಂದು ಶಬ್ದವನ್ನು ಹೇಳಿದೆ. ಅದು ಯಾವುದು ಅಂತ ಕೇಳಿದ್ರೆ ಈ ಶಸ್ತ್ರಮಂತ್ರ ಇತ್ಯಾದಿಗಳೆಲ್ಲ ಮಂತ್ರಗಳನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಈ ಶಸ್ತ್ರಮಂತ್ರಾದಿಗಳನ್ನು ಅದೆಲ್ಲ ಯಾಕೆ ಅಂತ ಕೇಳಿದರೆ ಅದಕ್ಕೆ ಈ ಶಸ್ತ್ರಮಂತ್ರಾದಿಗಳನ್ನು ಕೂಡ ಶಂಸನಾಥ ಶಸ್ತ್ರ ಹೇಗೆ ಅಂತ ಕೇಳಿದ್ರೆ ವಿಷ್ಣು ತ್ವಚಾಶೀತಿವತ್ ಸ್ಯಾತ್ ಪ್ರಸಿದ್ಧಾನಂದಿ ಸ್ಫುಟಂ, ಅವನನ್ನು ಸ್ತೋತ್ರ ಮಾಡತಕ್ಕಂತಹ ಮಂತ್ರಗಳು. ಶಸ್ತ್ರಮಂತ್ರಗಳಿಗೆ ಅದು ಕೇವಲ ಯಾವುದೋ ಒಂದು ಸಂಹಾರಕವಾಗಿರತಕ್ಕಂತಹದ್ದಲ್ಲ. ಮತ್ತು
ಅವನನ್ನು ಶಂಸಸ್ತುತೌ ಸ್ತೋತ್ರ ಸ್ತುತ್ಯರ್ಥವಾಗಿ ಸ್ತುತಿಪರವಾಗಿರತಕ್ಕಂತಹ ಆ ಉದ್ಗಾತ್ರ ಏನಿದ್ದಾನೆ ಶಂಸನ ತಾನು ಆ ಭಗವಂತನ ಗುಣವನ್ನು ಬೇರೆ ಬೇರೆ ರೂಪಗಳಿಂದಾಗಿ ಸಾಮಗಾನದ ಮೂಲಕವಾಗಿ ಇನ್ನಿತರವಾಗಿರತಕ್ಕಂತಹ ವ್ಯವಸ್ಥೆಯಿಂದಾಗಿ ತಾನು ಸ್ತೋತ್ರವನ್ನು ಮಾಡ್ತಾನೆ. ಇನ್ನು ಯಾಗದಲ್ಲಿ ಬರತಕ್ಕಂತಹ ಯಾರೆಲ್ಲ ಅಂತ ಕೇಳಿದರೆ ಅವಶ್ಯವಾಗಿ ಬೇಕಾಗಿರತಕ್ಕಂಥವರು ಋಗ್ವೇದ ಅವನು ಮಂತ್ರಗಳಿಂದಾಗಿ ಋತ್ವಿಜ, ಹೋತ್ರ, ಇನ್ನು ಅಧ್ವರ್ಯು, ಉದ್ಗಾತ್ರ ಮತ್ತು ಬ್ರಹ್ಮ ಇವರೆಲ್ಲರೂ ಕೂಡ ಅಲ್ಲಿ ಬೇಕು. ಅದರಲ್ಲಿ ಏನು ಯಾರ್ಯಾರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಕೆಲಸ ಅಂತ ಕೇಳಿದರೆ 16 ಋತ್ವಿಜರು. ಈ 16 ಋತ್ವಿಜರಲ್ಲಿ ಋಗ್ವೇದದ ಮಂತ್ರಗಳಿಂದಾಗಿ ಸಾಮಗಾನ ರಹಿತವಾಗಿ ಅವನು ದೇವತೆಗಳನ್ನು ಸ್ತೋತ್ರ ಮಾಡತಕ್ಕಂಥವನು ಅವನು ಹೋತ್ರ. ತಾನು ಋಗ್ವೇದಾದಿ ಮಂತ್ರಗಳಿಂದಾಗಿ ತಾನು ಸ್ತೋತ್ರವನ್ನು ಮಾಡ್ತಾನೆ, ಅವನನ್ನು ಹೋತ್ರ ಅಂತ ಕರೀತಾರೆ. ಇನ್ನು ಯಜುರ್ವೇದದಿಂದಾಗಿ ಹೋಮಿಸತಕ್ಕಂಥವನು ಅವನು ಆಧ್ವರ್ಯು. ಇನ್ನು ಸಾಮಗಾನದ ಮೂಲಕವಾಗಿ ಅವನು ಉದ್ಗಾತ್ರ. ಇನ್ನು ಅವನು ಸಾಮ ಅಥರ್ವ ಈ ಎರಡರಲ್ಲೂ ಕೂಡ ನಿಷ್ಣಾತನಾಗಿರಬೇಕು. ಇನ್ನು ಮುಂದೆ ಬ್ರಹ್ಮ ಅವನೇನು ಕೇಳಿದರೆ ಯಾಗವನ್ನು ತುಂಬ ಜಾಗರೂಕನಾಗಿ ಆ ಯಾಗದಲ್ಲಿ ಆಗತಕ್ಕಂತಹ ಲೋಪದೋಷಾದಿಗಳನ್ನು ತಾನು ತಿದ್ದುಪಡಿ ಮಾಡ್ತಾ ಅವನನ್ನು ಸರಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಕೊಂಡೋಗತಕ್ಕಂಥವನನ್ನು ಬ್ರಹ್ಮ ಅಂತ ಕರೀತಾರೆ. ಹೀಗೆ ಒಂದೊಂದು ರೂಪಗಳಿಂದಾಗಿ ಹೇಳ್ತಾರೆ. ಇನ್ನು ಇದರಲ್ಲಿ ಒಂದು ಏನು ಬೃಹತಿ ಶಾಸ್ತ್ರದ ವ್ಯವಸ್ಥೆಯನ್ನು ಇಲ್ಲಿ ಹೇಳ್ತಾರೆ. ಈ 80 ಋಕ್ಕುಗಳು ಇರತಕ್ಕಂತಹದ್ರಲ್ಲಿ ಒಂದು ಭಾಗ ಏನು ಬೃಹತಿ ಶಾಸ್ತ್ರ. ಅದರಲ್ಲಿ ಬೃಹತಿ ಅಂತ ಹೇಳಿದರೆ ಈ 36 ಅಕ್ಷರಗಳುಳ್ಳಂತಹ ಒಂದು ಛಂದಸ್ಸು. ಬೃಹತಿ, ಗಾಯತ್ರಿ, ಶಕ್ವರಿ, ಅತಿಶಕ್ವರಿ, ಅನುಷ್ಟುಪು, ತ್ರಿಷ್ಟುಪು ಹೀಗೆ ಬೇರೆ ಬೇರೆ ಛಂದಸ್ಸುಗಳಿದೆ. ಅದರಲ್ಲಿ ಈ ಬೃಹತಿ ಅಂತ ಹೇಳಿದರೆ 36 ಅಕ್ಷರಗಳುಳ್ಳಂತಹ ಒಂದು ಛಂದಸ್ಸನ್ನು ಬೃಹತಿ ಅಂತ ಕರೀತಾರೆ. ಅದರಲ್ಲಿ 36,000 ಅಕ್ಷರಗಳುಳ್ಳ ಬೃಹತಿ ಸಹಸ್ರ ಅಂತ ಹೇಳಿದರೆ 36,000 ಅಕ್ಷರಗಳುಳ್ಳಂತಹ ಒಂದು ಶಸ್ತ್ರ ಮಂತ್ರ. ಆ ಶಸ್ತ್ರ ಮಂತ್ರ ಅದನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ ಆ ಬೃಹತಿ ಸಹಸ್ರವನ್ನು ವಿಭಾಗ ಮಾಡ್ತಾರೆ. ಅದರಲ್ಲಿ ಗಾಯತ್ರಿ, ಬೃಹತಿ, ಉಷ್ಣಿಕ್ ಅದರಲ್ಲಿ 24 ಅಕ್ಷರಗಳು ಇದ್ದರೆ ಅದು ಗಾಯತ್ರಿ ಅಂತ ಹೇಳ್ತಾರೆ. ಇನ್ನು ಉಷ್ಣಿಕ್ ಅಂತ ಹೇಳಿದರೆ ಅದು 28 ಅಕ್ಷರಗಳಿರಬೇಕು. ಇನ್ನು ಹೀಗೆ ಒಂದೊಂದು ವಿಭಾಗವನ್ನು ಹೇಳ್ತಾರೆ. ಈಗ ಈ ಬೃಹತಿ ಸಹಸ್ರವನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ 10 ಗಾಯತ್ರಿ ಋಕ್ಕಗಳು ಅದರಲ್ಲಿ ಉಂಟು ಅಂತಾಯಿತು. 24 ನಮಗೆ ಗಾಯತ್ರಿ ಸಿಗುವಂತಹದ್ದು 24 ಅಕ್ಷರಗಳದ್ದು. ಅದರಲ್ಲಿ ಈ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ 10 ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳನ್ನು ಅನುಭವಕ್ಕೆ ಬರ್ತದೆ. ಹೀಗೆ ಆ ಬೃಹತಿ ಸಹಸ್ರವನ್ನು ಭಗವಂತನ ಪರಶುರಾಮ ರೂಪ, ಅದೇ ರೀತಿಯಾಗಿ ಭಗವಂತನ ಬೇರೆ ಬೇರೆ ರೂಪಗಳನ್ನು ಶಸ್ತ್ರಮಂತ್ರವನ್ನಾಗಿ ಹೇಳ್ತಾರೆ. ಶಸ್ತ್ರಮಂತ್ರ ಅಂತ ಹೇಳಿದರೆ ಅದು ನಾನು ಮೊದಲಿಗೆ ಹೇಳಿದೆ, ಶಸ್ತ್ರ ಅಂತ ಶಬ್ದಕ್ಕೆ ಶಂಸಸ್ತುತವು ಅಂತ ಸ್ತುತ್ಯರ್ಥವಾಗಿರತಕ್ಕಂತಹದ್ದು. ಈ ಸ್ತುತ್ಯರ್ಥವಾಗಿರತಕ್ಕಂತಹ ಮಂತ್ರಗಳನ್ನು ಕೂಡ ಶಸ್ತ್ರಮಂತ್ರ ಅಂತ ಅದನ್ನು ಕರೀತಾರೆ ಅಂತ. ಇನ್ನು ಇಲ್ಲಿ ಉಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ಅರ್ಕ ಇತ್ಯಾದಿ ಶಬ್ದಗಳನ್ನು ಅದಕ್ಕೆ ಅರ್ಥವನ್ನು ಆಚಾರ್ಯರು ಭಾಷ್ಯಕಾರರು ಅದನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಅರಣಂ ಗಮನಂ ಯಸ್ಮಾತ್ ಅರ್ಕಃ ಶೀಘ್ರಗತಿತ್ವಾತ್ ಅರ್ಕಃ. ಶೀಘ್ರಗತಿ ಉಳ್ಳವನು ಅರ್ಕ. ಯಾರು ಬೇಗ ಬೇಗ ಹೋಗ್ತಾನೆ,
ಶೀಘ್ರವಾಗಿ ಗಮನಕ್ರಿಯೆ ಯಾರಲ್ಲಿ ಇದೆಯೋ ಅವನನ್ನು ಅರ್ಕ ಅಂತ ಕರೀತಾರೆ. ಮತ್ತೆ ಶೇನಯೇವದಾಕಾರ ಚಿತ್ರ ಅರ್ಕಪದೋದಿತ ಅಂತ ಅವನನ್ನು ಅರ್ಕ ಅಂತ ಕರೆದಾಗ ಭಗವಂತನ ಗರುಡಾದಿ ರೂಪಗಳು ಯಾಕೆ ಗರುಡನು ಕೂಡ ಶೀಘ್ರ ಗಮನವುಳ್ಳವನು. ಗರುಡನಿಗೆ ಗಮನ ಹೇಗೆ ಬಂತು, ಗರುಡನಿಗೆ ಶೀಘ್ರ ಗಮನ ಹೇಗೆ ಅಂತ ಕೇಳಿದರೆ ಆ ಭಗವಂತನ ಏನು ರೂಪ, ಅದರಲ್ಲಿ ಒಂದು ರೂಪ ಅರ್ಕ ಗರುಡನಲ್ಲಿ ಇರುವುದರಿಂದಾಗಿ ಅವನನ್ನು ಶೇನ ಅಂತ ಆಕಾರ ಅಂತ ಹೇಳ್ತಾರೆ. ಇನ್ನು ಮುಂದೆ ಯೋಸೋ ಚಿತಿಗತೋ ವೀಂದ್ರ ವಿ ಅಂದರೆ ಪಕ್ಷಿಯಲ್ಲಿರತಕ್ಕಂಥವನು ಎಂಬುದನ್ನು ಕೂಡ ನಮಗೆ ಇಲ್ಲಿ ಭಾಷ್ಯಕಾರರು ಅದನ್ನು ಹೇಳ್ತಾರೆ. ಇನ್ನು ಭಗವಂತನ ಅಂಗದಿಂದಾಗಿ ಬೇರೆ ಬೇರೆ ದೇವತೆಗಳ ಉದ್ಭವ ಆಗಿದೆ ಅಂತ ಹೇಳಿದರು. ಅದನ್ನು ಭಾಷ್ಯಕಾರರು ಅದರ ಒಂದೊಂದೇ ಅದರ ಅರ್ಥವನ್ನು ನಮಗೆ ಹೇಳ್ತಾರೆ. ಯಾಕೆಂದರೆ ಉಪನಿಷತ್ತು ಆ ಮಂತ್ರವನ್ನು ನಮಗೆ ಹೇಳಿದೆ, ಆದರೆ ಆ ಮಂತ್ರಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಅರ್ಥ ಎಂಬುದನ್ನು ಹೇಗೆ ಹೇಳುವುದು, ಅದಕ್ಕೆ ಇನ್ನಿತರವಾಗಿರ್ತಕ್ಕಂಥ ಅರ್ಥವನ್ನು ಕೂಡ ಹೇಳ್ಬೋದಲ್ವಾ ಅಂತಂದರೆ ಅದಕ್ಕೆ ಉತ್ತರವನ್ನು ನಮಗೆ ಹೇಳ್ತಾರೆ. ಭಗವಂತ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಬಾಹ್ಯ ಜೀವರಾಶಿಗಳ ಬಾಹ್ಯ ಅಂತ ಒಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತತ್ವಾತ್ ಜೀವದೇವೇಶು ಮುಖೇ ವಿಷ್ಣೋರ್ಮುಖಂ ಸ್ಮೃತಂ ಅಂತ ಮುಖ ಭಗವಂತ ದೇಹದಲ್ಲಿ ನಮ್ಮ ಬಾಯಿ ಯಾಕೆ ಅಂತ ಕೇಳಿದ್ರೆ ಭಗವಂತನ ಒಂದು ಚಿಂತನೆಯನ್ನು ನಾವು ಕಲ್ಪನೆಯನ್ನು ಮಾಡಿಕೊಂಡಾಗ ನಮಗೆ ಈ ಎಲ್ಲ ಚಿಂತನೆಗಳು ನಮಗೆ ಭಗವಂತನ ಸ್ವರೂಪದ ಅರ್ಥ ನಮಗೆ ಆಗ್ತದೆ. ನಾಸಿಕೆ ವಿಷ್ಣು ಅಕ್ಷ್ಣೋರೇವ ದಕ್ಷಿಣಿ. ಭಗವಂತ ಈ ಸ್ಥಾನಗಳಲ್ಲಿ ತಾನಿದ್ದುಕೊಂಡು ತಾನು ಈ ಕ್ರಿಯೆಯನ್ನು ಮಾಡ್ತಾನೆ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ನಾಸಿಕದ ಮೂಲಕವಾಗಿ ಮೂಗಿನ ಮೂಲಕವಾಗಿ ಆಘ್ರಾಣವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ನಾಲಿಗೆಯ ಮೂಲಕವಾಗಿ ಎಲ್ಲ ಪದಾರ್ಥಗಳ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ಕಹಿ, ತಿಕ್ತ ಇತ್ಯಾದಿ ಎಲ್ಲ ರಸಗಳ ಜ್ಞಾನ ಅದು ಬರ್ತದೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಜೀವ ವಾಗಾದಿ ಸಂಸ್ಥವಿಚ್ಚ ಸುಪರ್ಣ ಮದಿ ಸಂಸ್ಥಿತಾ. ಭಗವಂತ ಈ ವಾಗಾದಿ ಇಂದ್ರಿಯಗಳಲ್ಲಿ ತಾನಿದ್ದಾನೆ ಎಂಬುದನ್ನು ಹೇಳ್ತಾರೆ. ಮತ್ತೆ ಭಗವಂತನ ರೂಪಗಳಿಗೆ ಕಿಂಚಿತ್ತೂ ಕೂಡ ಅಂಗಾಂಗಿತ್ವೇನೇವ, ಅಂಗ ಬೇರೆ ಅಲ್ಲ, ಅಂಗಿ ಬೇರೆ ಅಲ್ಲ. ಯಾಕೆ ಭಗವಂತ ಪ್ರತ್ಯೇಕ, ಭಗವಂತನ ಕಣ್ಣು ಅಂತ ಹೇಳಿದಾಗ ಭಗವಂತನಿಗೂ ಕಣ್ಣಿಗೂ ಏನು ಅಲ್ಲಿ ಭೇದ ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಾಮರ್ಥ್ಯ ಭಗವಂತನ ಚಕ್ಷುರಾದಿ ಇಂದ್ರಿಯಗಳಲ್ಲೂ ಉಂಟು. ಯಾಕೆ ಅಂತ ಕೇಳಿದರೆ ನಾವು ಮಹಾಭಾರತಾದಿಗಳಲ್ಲಿ, ರಾಮಾಯಣ ಇತ್ಯಾದಿಗಳಲ್ಲಿ ಭಗವಂತನ ಶುಕ್ಲಕೇಶ, ಕೃಷ್ಣಕೇಶ ಇತ್ಯಾದಿಗಳ ಏನು ಅಂಶದ ಅವತಾರ, ಅದೇ ರೀತಿಯಾಗಿ ಅವರ ಭಗವಂತನ ಪ್ರವೇಶ ಬಲರಾಮಾದಿಗಳಲ್ಲಿ, ಅರ್ಜುನಾದಿಗಳಲ್ಲಿ ಭಗವಂತನ ಒಂದೊಂದು ರೂಪದ ಪ್ರವೇಶ, ಶೇಷನಲ್ಲಿಯೂ ಕೂಡ ತನ್ನ ಶುಕ್ಲಕೇಶ, ಕೃಷ್ಣಕೇಶಾದಿಗಳ ಪ್ರವೇಶ, ಅದರಲ್ಲಿ ಭಗವಂತನ ಆವೇಶ ಇತ್ಯಾದಿಗಳೆಲ್ಲವೂ ಕೂಡ ನೋಡುತ್ತೇವೆ. ಹೀಗೆ ಭಗವಂತನ ಅಂಗಾಂಗಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದವನ್ನು ಹೇಳಲಿಕ್ಕಿಲ್ಲ. ಆದರೂ ಕೂಡ ಅವನು ಅಚಿಂತ್ಯನಾಗಿರ್ತಕ್ಕಂಥ ಶರೀರ ಉಳ್ಳವನು ಇದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವಯ ರೂಪ, ಶರೀರ ರೂಪ ಎಲ್ಲವನ್ನು ಕೂಡ ಹೊಂದಿಕೊಂಡಿದ್ದಾನೆ. ಶರೀರಕ್ಕಾಗುವಾಗ ಶರೀರದಲ್ಲಿದ್ದಾನೆ, ಶರೀರ ಧಾರಿಯಾಗಿ ತಾನಿದ್ದಾನೆ. ಇನ್ನು ಅವಯವ ಸ್ವಾನು ತನ್ನ ಸ್ವರೂಪದ ಆನಂದದಲ್ಲಿ ತಾನು ಇರ್ತಾನೆ ಅಂತ ಎಂಬುದನ್ನು ಹೇಳ್ತಾರೆ. ಇನ್ನು ಮುಂದೆ
ಪೃಥಿವಿಯಾದಿ ರೂಪನಾಮದಿಂದಾಗಿ, ಸ್ವಪರ್ಣದಿಂದಾಗಿ, ಅಗ್ನಿಯಾದಿ ನಾಮಗಳಿಂದಾಗಿ ಎಲ್ಲ ತನ್ನ ಒಂದು ಅಂಶವನ್ನು ತಾನಿಟ್ಟುಕೊಂಡು ಅದಿರ್ತಾನೆ ಅಂತ ಎಂಬುದನ್ನು ಹೇಳ್ತಾರೆ. ಮತ್ತೆ ಎಲ್ಲರ ಪ್ರವೃತ್ತಿ, ಸತ್ತ ಪ್ರವೃತ್ತಿ ಇದೆಲ್ಲವೂ ಕೂಡ ಅವನಿದ್ದದ್ರಿಂದಾಗಿ, ಅವನಿಲ್ಲ ಅಂತಾದರೆ ಸತ್ವವೂ ಇಲ್ಲ, ಪ್ರವೃತ್ತಿಯೂ ಇಲ್ಲ, ಕ್ರಿಯೆಯೂ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಆಗೋದಿಲ್ಲ ಎಂಬುದನ್ನು ಹೇಳ್ತಾರೆ. ಇನ್ನು ಮುಂದೆ ಭಗವಂತನ ಇನ್ನಷ್ಟು ಅದರ ವಿಚಾರವನ್ನು ಹೇಳ್ತಾರೆ. ತಸ್ಯ ಅಂತರಿಕ್ಷಗಸ್ಯೈವ ನಿಯಮಾತ್ ಅನುಭಕ್ಷಿಣಃ ಅಂತ. ಯಾಕೆ ಅಂತರಿಕ್ಷದಲ್ಲಿ ಭಗವಂತ ಆ ಹಕ್ಕಿ ಹೋಗುವಂತಹದ್ದು ಅಂತ ಕೇಳಿದ್ರೆ, ತಸ್ಯ ಅಂತರಿಕ್ಷಗಸ್ಯೈವ ನಿಯಮಾತ್ ಅನುಭಕ್ಷಿಣಃ ಅನುಸೃತ್ಯ ಪಕ್ಷಿಣಃ ತಸ್ಯ ಅಂತರಿಕ್ಷೆ ಉಡ್ಡಯತಿ. ಅಂದರೆ ಭಗವಂತನ ಆದೇಶಕ್ಕನುಸಾರವಾಗಿ ಅವನ ಅನುಗ್ರಹಕ್ಕೆ ಒಳಗಾಗಿಕೊಂಡು ಅವುಗಳು ಆಕಾಶದಲ್ಲಿ ಇರ್ತವೆ. ಮತ್ತೆ ಅಷ್ಟು ಮಾತ್ರವಲ್ಲದೆ ಈ ಎಲ್ಲ ಕುದುರೆ ವಾಹನಾದಿಗಳು ಎಲ್ಲವೂ ಕೂಡ ಅದು ಹೇಗೆ ಅಂತ ಕೇಳಿದರೆ ತಾನು ಅಲ್ಲಿ ಒಂದೊಂದು ರೂಪದಲ್ಲಿ ಅದಿರ್ತಾನೆ ಎಂಬುದನ್ನು ಹೇಳ್ತಾನೆ. ತದನಂತರದಲ್ಲಿ ಯಾರೆಲ್ಲ ಸ್ವರ್ಗಲೋಕದಿಂದಾಗಿ ಬಿದ್ದಿದ್ದಾರೋ ಅವರನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ಭಗವಂತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಪ್ರಮಾಣ ಹೇಳಿದ್ರು. ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅಥಾತೋರಿತ ಸೃಷ್ಟಿ ಪ್ರಜಾಪತೇರೇತೋ ದೇವಾನಾಂ ರೇತೋ ವರ್ಷಂ ವರ್ಷಸ್ಯ ರೇತಃ ಔಷಧಯಃ ಓಷಧೀನಾಂ ರೇತೋ ಅನ್ನಸ್ಯ ರೇತೋ ರೇತಃ ಅಂತ ಹೇಳಿಕೊಂಡು ಈ ರೇತಸ್ಸಿನ ಸೃಷ್ಟಿಯಾದಿಗಳನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಈ ಏನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಮೊದಲಿಗೆ ಸೃಷ್ಟಿಯ ಕ್ರಮ ಭಗವಂತನಿಂದಾಗಿ ಜಗತ್ತಿಗೆ ಯಾವ ರೀತಿಯಾಗಿ ಸೃಷ್ಟಿಯಾದಿಗಳು ಆಯಿತು, ಯಾವ ರೀತಿಯಾಗಿ ಈ ಸೃಷ್ಟಿಯ ವಿಸ್ತಾರವನ್ನು ಮಾಡಿದ ಅಂತ ಎಂಬುದನ್ನು ಹೇಳ್ತಾರೆ. ಮೊದಲಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ, ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಅಥಾತೋರಿತ ಸೃಷ್ಟಿ, ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ದೇವತೆಗಳಿಂದಾಗಿ ಮಳೆಯನ್ನು ಸೃಷ್ಟಿ ಮಾಡ್ತಾನೆ, ಮಳೆಯಿಂದಾಗಿ ಸಸ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ, ಸಸ್ಯಾದಿಗಳಿಂದ ಅನ್ನವನ್ನು ಸೃಷ್ಟಿ ಮಾಡ್ತಾನೆ, ಅನ್ನಾದಿಗಳಿಂದಾಗಿ ರೇತಸ್ಸನ್ನು ಸೃಷ್ಟಿ ಮಾಡ್ತಾನೆ ಅಂತ. ಇದು ಹೇಗೆ ಅಂತ ಕೇಳಿದ್ರೆ, ನಮಗೆ ಹಿಂದಿನ ತೈತ್ತರೀಯ ಉಪನಿಷತ್ತು ಕೂಡ ಇದರ ಬಗ್ಗೆ ವಿಚಾರವನ್ನು ಹೇಳಿತ್ತು. ತೈತ್ತರೀಯ ಉಪನಿಷತ್ತು ಕೂಡ ಇದರ ವಿಸ್ತಾರವಾಗಿರತಕ್ಕಂತಹ ರೂಪವನ್ನು, ಏನು ಭಗವಂತ ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡ್ತಾನೆ, ಯಾವ ರೀತಿಯಾಗಿರ್ತಕ್ಕಂತಹ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ಕೇಳಿದಾಗ, ಮೊದಲಿಗೆ ಸೃಷ್ಟಿಯಾದಿಗಳನ್ನು ಮಾಡುವಾಗ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಆರಂಭದಲ್ಲಿ ತನ್ನ ಹೊಕ್ಕುಳಿನ ಮೂಲಕವಾಗಿ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮನ ಮೂಲಕವಾಗಿ ಉಳಿದಂತಹ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ದೇವಾನಾಂ ರೇತಃ ವರ್ಷಂ ವರ್ಷಸ್ಯ ರೇತಃ ಓಷಧಯಃ, ವರ್ಷಾದಿಗಳ ಮೂಲಕವಾಗಿ ಮಳೆಯಿಂದಾಗಿ ಸಸ್ಯಾದಿಗಳನ್ನು, ಓಷಧೇಭ್ಯೋನ್ನಂ ಭಗವಂತ ಏನು ಅನ್ನಮಯ ಪ್ರಾಣಮಯಮಾತ್ಮಾನೋಪಸಂಕ್ರಮ್ಯ ಅನ್ನಮಯ ಏನು ಹೇಳುವಾಗ ಉಪನಿಷತ್ತು, ತೈತ್ತರೀಯ ಉಪನಿಷತ್ತು ಕೂಡ ಏನು ಸೃಷ್ಟಿಯಾದಿಗಳನ್ನು ಓಷಧೇಭ್ಯೋನ್ನಂ ಅನ್ನಾತ್ ಪುರುಷ ಸವಾಯೇಷ ಪುರುಷ ವೇದ ಏವ ತಸ್ಯ ಪುರುಷ ವಿದತಾ ಅನ್ವಯಂ ಪುರುಷ ವಿದಃ ಅಂತ ಹಿಂದೆ ತೈತ್ತರೀಯ ಉಪನಿಷತ್ತು ಕೂಡ ಆ ಸೃಷ್ಟಿಯಾದಿಗಳ ವಿಚಾರವನ್ನು ನಮಗೆ ಹೇಳಿತು. ಈಗ ಇಲ್ಲಿ ಆ ಐತರೇಯ ಉಪನಿಷತ್ತು ಕೂಡ ಆ ಭಗವಂತನ ಅತ್ಯಂತ ಅದ್ಭುತವಾಗಿರತಕ್ಕಂತಹ ವಿಚಾರವನ್ನು ನಮಗೆ ಹೇಳ್ತದೆ. ದೇವತೆಗಳು ಬಂತು, ದೇವತೆಗಳಿಂದಾಗಿ ಮಳೆಯನ್ನು ಸೃಷ್ಟಿ ಮಾಡ್ತಾನೆ,
ಮಳೆಯಿಂದಾಗಿ ಸಸ್ಯಗಳು ಬರ್ತವೆ. ಸಸ್ಯಾದಿಗಳ ಮೂಲಕವಾಗಿ ಅನ್ನವನ್ನು ಸೃಷ್ಟಿ ಮಾಡ್ತಾನೆ. ಅನ್ನ ಪುರುಷ, ಅನ್ನಾದಿಗಳಿಂದಾಗಿ ಪುರುಷ ಬರ್ತಾನೆ ಅಂತ ಹೇಳ್ತಾರೆ. ಇದನ್ನೇ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಭಾಗವತಾದಿಗಳು ಕೂಡ ಹೇಳಿದೆ. ಈ ಉಪನಿಷತ್ತಿನಲ್ಲಿ ಅಪೌರುಷೇಯವಾಗಿರತಕ್ಕಂಥ ಉಪನಿಷತ್ತಿನಲ್ಲಿ ಇದರ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಭಾಗವತಾದಿ ವಿಚಾರಗಳಲ್ಲಿಯೂ ಕೂಡ ಪುರಾಣಕರ್ತೃಗಳಾಗಿರ್ತಕ್ಕಂತಹ ವೇದವ್ಯಾಸರು ಕೂಡ ಇದರ ಬಗ್ಗೆ ಏನು ಜೀವನ ಹೇಗಾಗ್ತದೆ, ಆ ಜೀವನ ವ್ಯವಸ್ಥೆ, ಅವನು ಜಗತ್ತಿಗೆ ತಾಯಿಯ ಗರ್ಭಕ್ಕೆ ಬರುವಂತಹ ಸಂದರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಷ್ಟವನ್ನು ಅನುಭವಿಸ್ತಾನೆ ಅಂತ ಹೇಳುವಾಗ ಅದಕ್ಕಿಂತ ಮೊದಲು ಈ ಸೃಷ್ಟಿಯಾದಿಗಳನ್ನು ಹೇಳ್ತಾರೆ. ಇಲ್ಲಿಯೂ ಕೂಡ ನಮಗೆ ಐತರೇಯ ಉಪನಿಷತ್ತು ಆ ಜೀವನ ಪ್ರಕ್ರಿಯೆಯನ್ನು, ಜೀವನ ಜಗತ್ತಿಗೆ ಬರತಕ್ಕಂತಹ ಪ್ರಕ್ರಿಯೆಯನ್ನು ನಮಗೆ ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ಜೀವ ಇಲ್ಲಿ ಮಳೆಯ ಮೂಲಕ ಭಗವಂತ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಅದರಿಂದಾಗಿ ಸಸ್ಯಾದಿಗಳನ್ನು ಏನು ತಾನು ಸೃಷ್ಟಿ ಮಾಡ್ತಾನೆ, ಔಷಧಿಗಳನ್ನು ಸೃಷ್ಟಿ ಮಾಡ್ತಾನೆ. ಔಷಧಿಗಳಿಂದಾಗಿ ಔಷಧಿಭ್ಯೋ ಔಷಧಿಗಳು ಅನ್ನ. ಯಾಕೆ ಔಷಧಿಗಳು ಅಂತ ಹೇಳಿದರೆ, ಜೀವ ಭೂಮಿಗೆ ಬರುವಂತಹ ಪ್ರಕ್ರಿಯೆ ಹೇಗೆ ಅಂತ ಕೇಳಿದ್ರೆ, ತಾನು ಮಳೆಯಾಗ್ತಾನೆ. ಭಗವಂತನ ಅನುಗ್ರಹದಿಂದಾಗಿ ಮಳೆಯ ಮೂಲಕವಾಗಿ ಅವನು ಭೂಮಿಗೆ ಬಂದು ಬೀಳ್ತಾನೆ. ಜೀವ ಭೂಮಿಗೆ ಬಂದಿರತಕ್ಕಂತಹ ಜೀವ ಏನಾಗ್ತಾನೆ ಅಂತ ಕೇಳಿದರೆ, ಮಳೆಯ ಮೂಲಕವಾಗಿ ತಾನು ಯಾವುದೋ ಒಂದು ಔಷಧಿಗಳ ಒಳಗೆ ಸೇರಿಕೊಳ್ತಾನೆ. ಭಗವಂತನ ವ್ಯವಸ್ಥೆಗೆ, ಭಗವಂತನ ಅನುಗ್ರಹಕ್ಕೆ ಒಳಗಾಗಿ, ಭಗವಂತನ ಆದೇಶಕ್ಕೆ ಒಳಗಾಗಿ ಜೀವ ಏನಾಗ್ತಾನೆ ಅಂತ ಕೇಳಿದರೆ, ತಾನು ಒಂದು ಮಳೆಯ ಮೂಲಕವಾಗಿ, ವರ್ಷಗಳ ಮೂಲಕವಾಗಿ ತಾನು ಭೂಮಿಗೆ ಬಂದು ಬೀಳ್ತಾನೆ. ಭೂಮಿಯಿಂದಾಗಿ ಆ ಯಾವುದೋ ಒಂದು ಔಷಧಿಗಳಿಗೆ ತಾನು ಸೇರಿಕೊಳ್ತಾನೆ. ಆ ಔಷಧಿಗಳನ್ನು ತಾನು ಸ್ವೀಕಾರ ಮಾಡತಕ್ಕಂಥವನು ಪುರುಷನ ಮೂಲಕವಾಗಿ ತಾನು ಹೋಗ್ತಾನೆ, ಪುರುಷನ ವ್ಯವಸ್ಥೆಗೆ ಹೋಗ್ತಾನೆ. ಪುರುಷನ ವ್ಯವಸ್ಥೆಯಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಆ ಪುರುಷ ಅವನು ಪುರುಷನ ರೇತಸ್ಸಿನ ಮೂಲಕವಾಗಿ ತಾನು ಆ ವೀರ್ಯದ ಮೂಲಕವಾಗಿ ರೇತಸ್ಸು ಇತ್ಯಾದಿಗಳ ಸ್ತ್ರೀಯ ಒಂದು ಪ್ರವೇಶಕ್ಕೆ, ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಅದರಲ್ಲಿ ಯಾವ ಜೀವ ಅವನಿಗೆ ಪ್ರಾರಬ್ಧ ಕರ್ಮ ಇದೆಯೋ ಅಂತಹ ಜೀವರಾಶಿ ತಾನು ಭೂಮಿಗೆ ಬರ್ತಾನೆ ಅಂತ ಎಂಬುದನ್ನು ನಮಗೆ ಹೇಳ್ತಾರೆ. ಆದ್ದರಿಂದ ಈ ಅನ್ನಾದಿಗಳು, ರೇತಸ್ಸಿನಿಂದ ಜೀವಿಗಳಿಂದಾಗಿ ಒಂದೇ ಕರ್ಮ. ಇದೇನಾಗ್ತದೆ ಅಂತ ಕೇಳಿದ್ರೆ, ಒಂದು ರೀತಿಯಾಗಿ ಸೈಕಲ್ ರೀತಿಯಲ್ಲಿ ಬರ್ತಾ ಇರ್ತದೆ. ಇದು ಮುಂದೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ರೇತಸೋ ರೇತಃ ಪ್ರಜಾನಾಂ ರೇತೋ ಹೃದಯಸ್ಯ ರೇತೋ ಮನಸೋ ರೇತೋ ವಾಚೋ ರೇತಃ ಕರ್ಮ. ಎಲ್ಲ ಈ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿ ಅದರಿಂದಾಗಿ ಏನಾಗಿದೆ ಅಂತ ಕೇಳಿದ್ರೆ, ಎಲ್ಲ ಅಸ್ವತಂತ್ರ ಜೀವರಲ್ಲಿ ತಾನು ಕರ್ಮವನ್ನು ಮಾಡಿಸ್ತಾನೆ. ಯಾಕೆ? ಆ ಜೀವರಾಶಿಗಳಿಗೆ ಸ್ವತಂತ್ರವಾಗಿರತಕ್ಕಂತಹ ಸ್ವತಂತ್ರ ಕರ್ತೃಗಳವರಲ್ಲ. ಅದನ್ನು ಆಚಾರ್ಯ ಮಧ್ವರು ತುಂಬ ವಿಶದವಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಆಚಾರ್ಯ ಮಧ್ವರ ಮಾತುಗಳು ಒಂದೊಂದು ಕೂಡ ಅತ್ಯಂತ ವಿಶದವಾಗಿರ್ತಕ್ಕಂತಹದ್ದು. ಹೀಗೆ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿ ಅಸ್ವತಂತ್ರನಾಗಿ, ಯಾಕೆಂದರೆ ಸ್ವತಂತ್ರವಾಗಿದ್ದುಕೊಂಡು ಕರ್ಮವನ್ನು ಮಾಡುವಂತಹದ್ದಲ್ಲ, ಅಸ್ವತಂತ್ರನಾಗಿ ಕರ್ಮವನ್ನು ಮಾಡ್ತಾನೆ. ಆ ಕರ್ಮವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವನು ಸ್ವೇಚ್ಛಾನುಸಾರವಾಗಿ ಕರ್ಮವನ್ನು ಮಾಡಿಸ್ತಾನೆ. ಆದರೆ ಭಗವಂತನಿಗೆ ಲೇಪ ಉಂಟಾ ಕೇಳಿದ್ರೆ, ಭಗವಂತನಿಗೆ ಅವುಗಳ ಯಾವ ಲೇಪವೂ ಇಲ್ಲ. ಆಚಾರ್ಯ ಮಧ್ವರು ಕೂಡ ಕರ್ಮದ ಲೇಪವನ್ನು ನಿಷೇಧ ಮಾಡ್ತಾರೆ. ಕರ್ಮದ ಲೇಪ ಯಾರಿಗೆ ಅಂತ ಕೇಳಿದರೆ ಜೀವನಿಗೆ, ಹೊರತು
ಭಗವಂತನಿಗೆ ಅಲ್ಲ ಎಂಬುದನ್ನು ಹೇಳ್ತಾರೆ. ಅವನಿಗೆ ಬಾಹ್ಯ ಸುಖ ವಿಲಕ್ಷಣ, ಬಾಹ್ಯವಾಗಿರತಕ್ಕಂಥ ದುಃಖಗಳಾಗಲಿ ಬಾಹ್ಯವಾಗಿರತಕ್ಕಂಥ ಸುಖಗಳಾಗಲಿ ಅವನನ್ನು ಬಾಧಿಸೋದೇ ಇಲ್ಲ. ಹೀಗೆ ಸ್ವರೂಪತಃ ಯೋಗ್ಯತಾನುಸಾರವಾಗಿ ಕರ್ಮವನ್ನು ಮಾಡಿಸಿ ತನ್ಮೂಲಕವಾಗಿ ಆ ಎಲ್ಲ ಕರ್ಮಗಳನ್ನು ಹಿರಣ್ಮಯೋ ವಾ ಅಮಸ್ಮಿನ್ ಲೋಕೆ ಸಂಭವತಿ ಹಿರಣ್ಮಯ ಸರ್ವೇಭ್ಯೋಪಾಭೂತೇಭ್ಯೋ ದೃಶ್ಯತೆ. ಹೀಗೆ ಭಗವಂತ ಎಲ್ಲ ಅಸ್ವತಂತ್ರ ಜೀವರಾಶಿಗಳಿಗೆ ಒಳಗಿದ್ದುಕೊಂಡು ತಾನು ಅವರ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ಕರ್ಮಾದಿಗಳನ್ನು ಮಾಡಿಸ್ತಾನೆ ಎಂಬುದನ್ನು ನಮಗೆ ಆಚಾರ್ಯರ ಈ ಉಪನಿಷತ್ತು ಹೇಳಿದೆ. ಇದನ್ನು ಆಚಾರ್ಯರ ಭಾಷ್ಯವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ವಿಶದವಾಗಿ ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.